ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಧನು ರಾಶಿಯವರ ಲವ್ ಲೈಫ್ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ. ಫೆಬ್ರವರಿ 16 to 22 ವೀಕ್ಲಿ ರೀಡಿಂಗ್. ಫ್ರೆಂಡ್ಸ್, ಇದು ನಿಮಗೆ ಅನ್ವಯಿಸಿದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಧನು ರಾಶಿಯವರು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿದ್ದರೆ, ಯಾರ ಜೊತೆನಾದರೂ ಕನೆಕ್ಟ್ ಆಗಿದ್ದರೆ ಅವರು ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕಟಕ್ ರಾಶಿಯವ್ರ ಜೊತೆ ಕನೆಕ್ಟ್ ಆಗಿರ್ಬೋದು. ಮತ್ತು ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ವೃಷಭ ರಾಶಿ ಕೂಡ ಬಂದಿದೆ ಮತ್ತು ಮಕರ ರಾಶಿ ಕೂಡ ಕಾರ್ಡ್ಸಲ್ಲಿ ಶೋ ಆಗಿದೆ. ಫ್ರೆಂಡ್ಸ್, ಧನು ರಾಶಿಯವ್ರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 7 ಆಫ್ ವಾಂಡ್ಸ್ ಬಂದಿದೆ. ನಾನು ಹೇಳೋದೇನೆಂದರೆ, ನಿಮ್ಮಿಬ್ಬರ ಮಧ್ಯೆ ರಿಸ್ಟ್ರಿಕ್ಷನ್ ಇದೆ. ಕೆಲವ್ರಿಗೆ ಬ್ರೇಕಪ್ ಆಗಿರೋರಿಗೆ ಅಂತ ಅನಿಸುತ್ತೆ, ಇನ್ನೂ ನಮಗೆ ಎಕ್ಸೇ ಬೇಕು ಅಂತ. ಅವ್ರು ನಿಮ್ಮನ್ನು ಚೀಟ್ ಮಾಡಿದರೂ ಕೂಡ, ಅಥವಾ ಅದರ್ ಪರ್ಸನ್ಗೆ ನೀವು ಧನು ರಾಶಿಯವ್ರು ಕೂಡ ಚೀಟ್ ಮಾಡಿರ್ಬೋದು, ಆದರೂ ಕೂಡ ನೀವೇ ಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಮೇ ಬಿ ಕೆಲವ್ರಿಗೆ ನೀವು ಅವರನ್ನು ಇನ್ಸಲ್ಟ್ ಮಾಡಿದ್ದೀರೋ ಅಥವಾ ಅವ್ರು ನಿಮಗೆ ಇನ್ಸಲ್ಟ್ ಮಾಡಿದ್ದಾರೋ, ಇನ್ಸಲ್ಟಿಂಗ್ ಫೀಲಿಂಗ್ ಕೂಡ ಇದೆ. ಸೊ ಆದರೂ ಕೂಡ ಅವ್ರು ಚೆನ್ನಾಗಿದ್ದಾರೆ ಅಥವಾ ನೀವು ಚೆನ್ನಾಗಿದ್ದೀರಾ, ಇನ್ಸಲ್ಟ್ನ ಅನುಭವಿಸಿ ಕೂಡ. ಕೆಲವ್ರಿಗೆ ನೀವು ಯಾರನ್ನೋ ಬ್ಲಾಕ್ ಮಾಡಿದ್ದೀರಾ, ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ, ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ಮೇ ಬಿ ನನಗನ್ಸುತ್ತೆ ಅವ್ರ ಲೈಫಲ್ಲಿ ಬೇರೆಯವರು ಥರ್ಡ್ ಪಾರ್ಟಿ ಯಾರಾದರೂ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಕೂಡ ಇದಿರ್ಬೋದು. ಅಥವಾ ನೀವು ತುಂಬ ಜನಗಳ ಜೊತೆ ಮಾತಾಡ್ತೀರಾ ಅಂತ ಅವರಿಗೆ ಬೇಸರ ಇರ್ಬೋದು. ತುಂಬ ಗ್ರೂಪ್ ಇದೆ ನಿಮ್ಮದು, ತುಂಬ ಗರ್ಲ್ಸ್ ಜೊತೆ ಮಾತಾಡ್ತೀರಾ ಅನ್ನೋ ಅವ್ರದ್ದೊಂದು ಕಂಪ್ಲೇಂಟ್ ಇರ್ಬೋದು. ಅಥವಾ ನಿಮಗೆ ಅದರ್ ಪರ್ಸನ್ ಮೇಲೆ ಈ ಕಂಪ್ಲೇಂಟ್ ಇರ್ಬೋದು, ಎಲ್ಲರ ಜೊತೆ ಮಾತಾಡ್ತೀಯ ನೀನು ಅನ್ನೋ ಒಂದು ಫೀಲಿಂಗ್ಸ್ ಇದೆ ಇಲ್ಲಿ. ಬ್ಲಾಕ್ಡ್ ಈಚ್ ಅದರ್ ಅಂತ ನಾನು ಹೇಳ್ತೀನಿ. ಒಂದು ಬ್ಲಾಕೇಜ್ ಎನರ್ಜಿ ಇದೆ ಖಂಡಿತವಾಗ್ಲೂ. ಇಲ್ಲಿ ಕಮ್ಯುನಿಕೇಷನ್ ಸ್ಟಾಪ್ ಆಗಿದೆ ಇಬ್ಬರ ಮಧ್ಯೆ ಅಂತ ಹೇಳಬೇಕು. ಇನ್ನು ಕೆಲವರಿಗೆ ಇನ್ಸಲ್ಟಿಂಗ್ ಫೀಲಿಂಗ್ಸ್ ಕೂಡ ಇದೆ. ಫ್ರೆಂಡ್ಸ್, ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಸೆಕೆಂಡ್ ಕಾರ್ಡ್ ನನಗೆ 10 ಆಫ್ ಸೋರ್ಡ್ಸ್ ಬಂದಿದೆ. 10 ಆಫ್ ಸೋರ್ಡ್ಸ್ ಬಂದರೆ ಮೇ ಬಿ ನೀವ್ಯಾರೋ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋಕ್ಕೆ, ಅದು ಫೈನಲ್ ಸ್ಟೇಜಿಗೆ ಬಂದಿರ್ಬೋದು. ಇನ್ನು ಕೆಲವರಿಗೆ ಯಾವುದೋ ಒಂದು ನೀವು ಕೆರಿಯರ್ ಬಗ್ಗೆ ಅಥವಾ ಕೆಲಸ ಹುಡುಕ್ತಿದ್ರಿ ತುಂಬ ದಿನಗಳಿಂದ, ಅದು ನಿಮ್ಮ ಕಾಯುವಿಕೆ, ವೇಟಿಂಗು, ನಿಮ್ಮ ಎಫರ್ಟು, ಸೊ ನಿಮ್ಮ ಹಾರ್ಡ್ ವರ್ಕಿಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಾಗೆ ಆ ಕೆಲಸ ಆಗಿದೆ ಅಂತ ನಾನು ಹೇಳ್ತೀನಿ. ಯಾವುದೋ ಅದು ಒಂದು ಒಳ್ಳೆಯ ವಿಚಾರ ಆಗಿರ್ಬೋದು, ಅಥವಾ ಅದು ನೆಗೆಟಿವ್ ವಿಚಾರ ಕೂಡ ಆಗಿರ್ಬೋದು. 10 ಆಫ್ ಸೋರ್ಡ್ಸ್ ಬಂದರೆ ಖಂಡಿತ ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. 10 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಮೇ ಬಿ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಿಮಗೆ ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ, ಮ್ಯಾನಿಪ್ಯುಲೇಟೆಡ್ ಆಗಿ ಮಾತಾಡ್ತಾರೆ. ಸತ್ಯನ ಅವರು ಹೇಳ್ತಾ ಇಲ್ಲ, ಯಾಕೆ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದೀನಿ ಅಂತ. ಅಥವಾ ನಿಮ್ಮ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿದ್ದಾರೆ, ನೀವು ಅವರನ್ನು ಇಗ್ನೋರ್ ಮಾಡ್ತಿದ್ದೀರಾ. ಇನ್ನೂ ಕೆಲವರಿಗೆ ಎಕ್ಸು ಅಥವಾ ಬ್ಯಾಕ್ ಆಗ್ತಾರೆ ಅಂತ ಅಂದ್ಕೊಂಡಿರೋರಿಗೆ ಖಂಡಿತ ಆಗಲ್ಲ, ಅವ್ರ ಲೈಫಲ್ಲಿ ಬೇರೆ ವ್ಯಕ್ತಿ ಬಂದಿದ್ದಾರೆ ಅಂತ ಕಾರ್ಡ್ ಹೇಳ್ತಾ ಇದೆ 10 ಆಫ್ ಸೋರ್ಡ್ಸ್. ಅಥವಾ ಧನು ರಾಶಿಯವರು ನಿಮ್ಮ ಲೈಫಲ್ಲೂ ಕೂಡ ನೀವು ಬ್ರೇಕಪ್ ಆದಮೇಲೆ ಯಾರೋ ನಿಮಗೆ ಅಪ್ರೋಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. ಖಂಡಿತವಾಗ್ಲೂ ಕೆಲವರಿಗೆ ಮಾಡ್ತಿರ್ಬೋದು. ಥರ್ಡ್ ಕಾರ್ಡ್ ನನಗೆ 5 ಆಫ್ ಸೋರ್ಡ್ಸ್ ಬಂದಿದೆ. ಕೆಲವ್ರಿಗೆ ನನಗೆ ಸಾಕಾಗೋಗಿದೆ, ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಈ ರಿಲೇಷನ್ಶಿಪ್ಪಾಗೆ, ಇನ್ನು ನನ್ನಿಂದ ಆಗಲ್ಲ. ಅವ್ರು ಸುಳ್ಳು ಹೇಳೋದು, ಮ್ಯಾನಿಪ್ಯುಲೇಟ್ ಮಾಡೋದನ್ನು ನಾನು ಕೇಳಿ ನನಗೆ ಲಾಸ್ಟ್ ಸ್ಟೇಜಲ್ಲಿ ಬಂದುಬಿಟ್ಟಿದ್ದೀನಿ, ಇನ್ನೂ ಆಗೋಲ್ಲ. ನಾನು ಡೇಟಿಂಗ್ ಆಯಿತು, ಮಾತುಕತೆ ಆಯಿತು. ಇನ್ನೂ ಕೆಲವ್ರಿಗೆ ಸಿಂಗಲ್ಸ್ ಇರೋರಿಗೆ ಅವ್ರಂತೂ ಅವ್ರ ಫೀಲಿಂಗ್ಸ್ನ ಹೇಳ್ಕೊಳ್ಳಲ್ಲ, ನಾನು ಅವ್ರಿಗೋಸ್ಕರ ನಾನು ವೇಟ್ ಮಾಡಲ್ಲ ಅನ್ನೋ ಫೀಲಿಂಗ್ಸ್ ಕೂಡ ಇದೆ. ನಾನು ಮೂವ್ ಆನ್ ಆಗ್ತೀನಿ ಲೈಫಲ್ಲಿ. ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಬ್ರೇಕಪ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಣ್ಣ ವಿಚಾರ ಕೂಡ ತಲೆಯಲ್ಲಿದೆ ಧನುರಾಶಿಯವ್ರಿಗೆ, ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಕೆಲವ್ರಿಗೆ ಎಕ್ಸ್ ಬೇಕಾಗಿಲ್ಲ ಅಂತ ಅನಿಸುತ್ತೆ, ಐ ಡೋಂಟ್ ವಾಂಟ್ ಟು ಬ್ಯಾಕ್ ಅಂತ ಒಂದು ಫೀಲಿಂಗ್ಸ್ ಇದೆ. ನಿಮ್ಮ ಫ್ರೆಂಡ್ಸ್ ಹತ್ರ ಕೂಡ ಇದು ಶೇರ್ ಮಾಡ್ಕೊಂಡಿರ್ಬೋದು. ಅವ್ರು ನನ್ನ ಲೈಫಲ್ಲಿದ್ದಾಗ ತುಂಬ ಹರ್ಟ್ ಆಗಿದೆ, ಅವ್ರು ಮತ್ತೆ ನನ್ನ ಲೈಫಿಗೆ ಬರೋದೇ ಬೇಡ ಅಂತ ಹೇಳ್ಕೊಳ್ತಿರ್ಬೋದು, ನೀವು ಅಥವಾ ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಫೋರ್ತ್ ಕಾರ್ಡ್ ನನಗೆ 3 ಆಫ್ ಸೋರ್ಡ್ಸ್ ಬಂದಿದೆ. ಸೊ ಫೋರ್ತಲ್ಲಿ 3 ಆಫ್ ಸೋರ್ಡ್ಸ್ ಬಂದಿರೋದ್ರಿಂದ ಖಂಡಿತ ಅವ್ರು ನಿಮ್ಮ ಮುಂಚೆ ತುಂಬ ಸುಳ್ಳುಗಳನ್ನು ಹೇಳಿದರು, ಚೀಟ್ ಮಾಡಿದರು. ಇದು ಎಲ್ಲ ವಿಷಯ ನಿಮ್ಗೆ ಗೊತ್ತಾದ ಮೇಲೆ ನಿಮ್ಮ ನಡುವೆ ಮತ್ತು ಅದರ್ ಪರ್ಸನ್ ನಡುವೆ ಕೆಲವ್ರಿಗೆ ಬ್ರೇಕಪ್ ಆಗಿತ್ತು. ಅದಾದಮೇಲೆ ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸಾರಿ ಕೇಳ್ತಾ ಇದ್ದಾರೆ, ನಾನು ಬದಲಾಗಿದ್ದೀನಿ ಅಂತ. ಧನುರಾಶಿಯವ್ರು ನೀವು ಕೂಡ ಚೀಟ್ ಮಾಡಿರಬೇಕು, ಅದರ್ ಪರ್ಸನ್ಗೆ ಇದನ್ನು ಹೇಳ್ತಿರ್ಬೋದು. ಖಂಡಿತವಾಗ್ಲೂ ಧನುರಾಶಿಯವರು ನಾನು ಹೇಳೋದೇನೆಂದರೆ, ಮತ್ತೆ ನೀವು ಆ ಪರ್ಸನ್ನ ನಿಮ್ಮ ಲೈಫಲ್ಲಿ ಎಂಟ್ರಿ ಮಾಡೋಕ್ಕೆ ಬಿಟ್ಟರೆ ನಿಮ್ಮ ಮುಂದೆ ಕೂಡ ತುಂಬ ಹರ್ಟ್ ಆಗುತ್ತೆ ನಿಮಗೆ. ನೀವು ತುಂಬ ಕಳ್ಕೊತೀರ ನಿಮ್ಮ ಲೈಫಲ್ಲಿ. ತುಂಬ ನಿಮ್ಮ ಎಜುಕೇಷನ್ನ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ನ, ತುಂಬ ವಿಷಯಗಳಲ್ಲಿ ಅಪ್ ಆ್ಯಂಡ್ ಡೌನ್ಸ್ ತುಂಬ ಇದೆ, ತುಂಬ ನೆಗೆಟಿವ್ ಎನರ್ಜಿ ಇದೆ. ಖಂಡಿತ ಯಾರೋ ನಿಮ್ಗೆ ಹರ್ಟ್ ಮಾಡಿರೋ ಎಕ್ಸು ಅವರು ಚೀಟಿಂಗ್ ಮಾಡಿ, ಸುಳ್ಳು ಹೇಳಿ, ಈ ವಿಷಯ ನಿಮ್ಗೆ ಗೊತ್ತಾದ ಮೇಲೆ ಬ್ರೇಕಪ್ ಆಗಿದೆ. ಖಂಡಿತ ಅವ್ರನ್ನ ಮತ್ತೆ
ನೀವು ಅವ್ರನ್ನ ಲೈಫಲ್ಲಿ ತೊಗೊಳ್ಬೇಡಿ ಅಂತ ನಾನು ಹೇಳ್ತೀನಿ. ಅಥವಾ ಇದು ಅದರ್ ಪರ್ಸನ್ ಕೂಡ ಹೇಳ್ತೀನಿ ನಾನು, ನೀವು ಕೂಡ ಖಂಡಿತ ಇದನ್ನು ಮುಂದುವರಿಸ್ಬೇಡಿ ಅಂತ. ಫಿಫ್ತ್ ಕಾರ್ಡ್ ನನಗೆ 5 ಆಫ್ ಕಪ್ಸ್ ಬಂದಿದೆ. ನಾನು ಹೇಳಿದೆ ಆಗಲೇ. ಸೊ ಕೆಲವರು ಎಕ್ಸ್ ಬ್ಯಾಕ್ ಬಂದರೂ ಅವ್ರನ್ನ ಲೈಫಲ್ಲಿ ನೀವು ಎಂಟ್ರಿನ ಕೊಟ್ಕೊಂಡಿದ್ದೀರಾ ಖಂಡಿತವಾಗ್ಲೂ. ಮೇ ಬಿ ಕೆಲವ್ರಿಗೆ ಇಗ್ನೋರೆನ್ಸ್ ಇದೆ ಅಂತ ಹೇಳ್ತೀನಿ. ನೀವು ಅವ್ರನ್ನ ಇಗ್ನೋರ್ ಮಾಡ್ತಿದ್ದೀರಾ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ದಾರೆ, ಸೈಡ್ ಫೀಸ್ ಥರ ಟ್ರೀಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅಂತ ಅನಿಸುತ್ತೆ. ಅಥವಾ ಈಗ ನೀವು ಮಾತಾಡ್ತಿದ್ರು ಕೂಡ ತುಂಬ ಸುಳ್ಳುಗಳನ್ನ ಹೇಳ್ತಾರೆ ಅವರು. ನಿಮ್ಮ ಎದುರುಗಡೆನೇ ಇರ್ತಾರೆ, ನೀವು ಕಾಲ್ ಮಾಡಿ ಕೇಳಿದರೆ ನಾನು ಊರಲ್ಲಿಲ್ಲ, ಆ ಕಡೆ ಇದ್ದೀನಿ, ಈ ಕಡೆ ಇದ್ದೀನಿ, ಬ್ಯುಸಿಯಾಗಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಅಥವಾ ಅದರ್ ಪರ್ಸನಿಗೆ ಹೇಳ್ತಾ ಇದ್ದೀರಾ. ಅವ್ರಿಗೂ ಸತ್ಯ ಗೊತ್ತಾಗ್ತಾ ಇದೆ, ನೀವು ಚೀಟ್ ಮಾಡೋದು ಕೂಡ ಅಪೋಸಿಟ್ ಪರ್ಸನ್ಗೆ ಅರ್ಥ ಆಗ್ತದೆ. ಹಿಂಟುಗಳು ಸಿಗ್ತಾ ಇವೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ. ನಿಮಗೂ ಅಥವಾ ಅದರ್ ಪರ್ಸನ್ ಕೂಡ ಧನುರಾಶಿಯವ್ರು ನೀವು ಸುಳ್ಳು ಹೇಳ್ತಿದ್ರು ಕೂಡ ಅವ್ರಿಗೂ ಯಾರಿಂದನೋ ವಿಷಯ ತಿಳಿತಾ ಇದೆ ಅಂತ 5 ಆಫ್ ಕಪ್ಸ್ ಹೇಳ್ತಾ ಇದೆ. 6 ಕಾರ್ಡ್ ನನಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅವ್ರು ಖಂಡಿತವಾಗ್ಲೂ ಬ್ರೇಕಪ್ ಮಾಡಿಕೊಂಡು ವಾಕ್ ಅವೇ ಆಗ್ತಾರೆ ಅಥವಾ ಇದ್ರ ಬಗ್ಗೆ ನಿಮಗೆ ಹೇಳೋದು ಇಲ್ಲ. ಅವರು ತಮ್ಮಿಂದ ತಾವೇ ಸ್ಟೆಪ್ ಅಪ್ ಆಗಿ ವಾಕ್ ಅವೇ ಆಗ್ತಾರೆ ಖಂಡಿತವಾಗ್ಲೂ ಅಂತ ಕಾರ್ಡ್ ಹೇಳ್ತಾ ಇದೆ. ನೀವು ಕೂಡ ಆಗಿರ್ಬೋದು ಧನುರಾಶಿಯವರು, ನೀವು ಅವ್ರನ್ನ ಕೇರ್ ಮಾಡಿಲ್ಲ ಯಾವಾಗಲೂ. ಸೊ ಸುಮ್ಮನೆ ನೀವು ಸೈಡ್ ಫೀಸ್ ಥರ ಟ್ರೀಟ್ ಮಾಡ್ತಿದ್ದೀರಾ. ಸುಮ್ಮನೆ ರಿಲೇಷನ್ಶಿಪ್ಪಲ್ಲಿರೋ ಇಷ್ಟ ಇಲ್ಲದಿದ್ದರೂ ಕೂಡ ಕೆಲವ್ರು ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಅಥವಾ ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು. ಡೈಲಿ ಹರ್ಟ್ನ ತೋರಿಸ್ತಾ ಇದೆ, ಡೈಲಿ ತುಂಬ ಎಮೋಷ್ನಲ್ ಆಗ್ತೀರಾ. ಅಥವಾ ಕೆಲವರು ಸೀರಿಯಸ್ ಇದ್ದೀರಾ ಇಬ್ಬರಲ್ಲೊಬ್ಬರು. ನೀವು ಅವ್ರು ಮಾಡಿರೋ ಮೆಸೇಜಸ್ನ ಅಥವಾ ಟೆಕ್ಸ್ಟಸ್ನ ಸ್ಕ್ರೋಲ್ ಡೌನ್ ಮಾಡಿ ನೋಡಿ ನೀವು ಹರ್ಟ್ ಆಗ್ತೀರಾ. ನಾವು ಚೆನ್ನಾಗಿದ್ವಿ, ಯಾವ ಥರ ಮೆಸೇಜಸ್ ಇತ್ತು ಅಂತ. ಅದರ್ ಪರ್ಸನ್ ಆಗಿರ್ಬೋದು, ನೀವಾಗಿರ್ಬೋದು. 7th ಕಾರ್ಡ್ ನನಗೆ ಕಿಂಗ್ ಆಫ್ ಸೋರ್ಡ್ಸ್ ಬಂದಿದೆ. ಮೇ ಬಿ ಅವರು ನಿಮಗೆ ಫೋನ್ ಮಾಡೋಕ್ಕೆ, ಟೆಕ್ಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅಥವಾ ನೀವು ಕೂಡ ಅವ್ರನ್ನ ರೀಕನೆಕ್ಟ್ ಆಗೋಕ್ಕೆ ಖಂಡಿತ ಟ್ರೈ ಮಾಡ್ತಿದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಆದರೂ ಕೂಡ ರಾಂಗ್ ಪರ್ಸನ್ ಇದ್ದಾರೆ, ಅಥವಾ ನೀವಿರ್ಬೋದು ಅಥವಾ ಅದರ್ ಪರ್ಸನ್ನು. ಸೊ ಅವರು ಪ್ಲೇಯರ್ ಥರ, ಅವರು ಮೈಂಡ್ ಗೇಮ್ಸ್ ತುಂಬ ಆಡ್ತಾರೆ. ಸೊ ಇನ್ನೂ ಅವರನ್ನು ನಂಬ್ತೀರಾ ಅಂದರೆ ನಿಮ್ಮಿಷ್ಟ ಫ್ರೆಂಡ್ಸ್, ನಾನೇನು ಹೇಳೋಕ್ಕಾಗಲ್ಲ. ಆದರೆ ಕಾರ್ಡ್ ಮಾತ್ರ ನೆಗೆಟಿವ್ ಪರ್ಸನ್ ಅಂತ ಹೇಳ್ತಾ ಇದೆ. ಇದು ಅದರ್ ಪರ್ಸನ್ ಕೂಡ ಆಗಿರ್ಬೋದು ಅಥವಾ ನೀವು ಕೂಡ ಅದರ್ ಪರ್ಸನ್ಗೆ ನೆಗೆಟಿವ್ ಪರ್ಸನ್ ಆಗ್ಬೋದು ಕ್ರಾಸ್ ವಾಚರ್ ಇದ್ದರೆ. 8 ಕಾರ್ಡ್ ನನಗೆ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ಖಂಡಿತವಾಗ್ಲೂ ಬ್ರೇಕಪ್ ಆಗಿರೋರಿಗೆ ಅವ್ರ ಲೈಫಲ್ಲಿ ನ್ಯೂ ಪರ್ಸನ್ ಬಂದಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಕೆಲವರಿಗೆ ಇಲ್ಲೂ ಕೂಡ ನ್ಯೂ ಪರ್ಸನ್ ಬಂದಿದ್ದಾರೆ. 9th ಕಾರ್ಡ್ ನನಗೆ 2 ಆಫ್ ಕಪ್ಸ್ ಬಂದಿದೆ. ಕೆಲವರಿಗೆ ರೀಸೆಂಟಾಗಿ ಬ್ರೇಕಪ್ ಆದಮೇಲೆ ಅಥವಾ ಸಿಂಗಲ್ಸ್ ಇರೋರ್ಗೂ ನ್ಯೂ ಪರ್ಸನ್ ಬಂದಿದ್ದರೆ ನನಗೆ 2 ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಅವ್ರು ತುಂಬ ಒಳ್ಳೆಯ ವ್ಯಕ್ತಿ ಆಗಿರ್ತಾರೆ. ಅವರು ರಿಯಲಿ ನಿಮ್ಮನ್ನು ತುಂಬ ಟ್ರೂಲಿ ಲವ್ ಮಾಡೋವಂಥ ವ್ಯಕ್ತಿ. ನೀವು ಇದನ್ನು ಡಿಸರ್ವ್ ಮಾಡ್ತಿದ್ರಿ. ಸೊ ನಿಮ್ಗೆ ಸಿಕ್ಕಿದೆ ಇದು. ಕೆಲವ್ರಿಗೆ ಇನ್ನೂ ಕೆಲವರು ಹಳೆಯದನ್ನೇ ನೀವು ರಿಪೀಟ್ ಸೈಕಲ್ ಮಾಡ್ಕೊಳ್ತಿದ್ದೀರಾ ನಿಮ್ಮ ಲೈಫಲ್ಲಿ. ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಫ್ರೆಂಡ್ಸ್. ಅವ್ರು ರಾಂಗ್ ಪರ್ಸನ್ ಅಂತ ಕಾರ್ಡ್ ಹೇಳ್ತಾ ಇದೆ. ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಯಾರಾದರೂ ಬಂದಿದ್ದರೆ ಖಂಡಿತವಾಗ್ಲೂ ಅವ್ರು ತುಂಬ ಒಳ್ಳೆಯ ವ್ಯಕ್ತಿ. ನೀವು ಅದರ್ ಪರ್ಸನ್ಗೂ ನೀವು ಒಳ್ಳೆಯ ವ್ಯಕ್ತಿ ಆಗಿರ್ಬೋದು, ಅದರ್ ಪರ್ಸನ್ ನಿಮಗೆ ಒಳ್ಳೆಯ ವ್ಯಕ್ತಿ ಆಗಿರ್ಬೋದು. ರೀಸೆಂಟಾಗಿ ನೀವು ಯಾರ್ದಾದ್ರೂ ಲೈಫಲ್ಲಿ ಹೋಗಿದ್ರೆ, ನೀವು ಬಿಗಿನಿಂಗ್ನೇ ಹೇಳ್ತೀನಿ 2 ಆಫ್ ಕಪ್ಸ್ ಏನೋ ಪರ್ಚೇಸಿಂಗ್ನ ತೋರಿಸ್ತಾ ಇದೆ. ಡೇಟಿಗೆ ಹೋಗ್ತಾ ಇದ್ದೀರಾ ನ್ಯೂ ಪರ್ಸನ್ ಜೊತೆ. ತುಂಬ ಒಂದು ಪಾಸಿಟಿವ್ ಎನರ್ಜಿ ಇದೆ ನ್ಯೂ ಪರ್ಸನ್ ಇದ್ದರೆ. ತುಂಬ ಹ್ಯಾಂಡ್ಸಮ್ ಆಗಿರೋ ವ್ಯಕ್ತಿ ಇರ್ಬೋದು ಅಥವಾ ತುಂಬ ಪ್ರಿಟಿಯಾಗಿರೋ ವ್ಯಕ್ತಿ ಕೂಡ ಅವ್ರು ಆಗಿರ್ಬೋದು. ನೀವು ಅಥವಾ ಅದರ್ ಪರ್ಸನ್ ತುಂಬ ಕಮ್ಯುನಿಕೇಷನ್ ಆಗ್ತಾ ಇದೆ. ಕಮಿಟ್ ಕೂಡ ಆಗ್ತೀರಾ ನೀವು. ಕಮಿಟೆಡ್ ಅಂದರೆ ತುಂಬ ಲಾಂಗ್ ಟೈಮ್ ಕಮಿಟ್ಮೆಂಟ್ ಅಂತ ಹೇಳ್ತೀನಿ, ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಆ ಥರ ಒಂದು ಕಮಿಟ್ಮೆಂಟ್ ಇದೆ ಮುಂದೆ ನಿಮಗೆ. ಸೊ ನೀವೇನಾದರೂ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ದರೆ, ನಿಮ್ಗೆ ಅರ್ಥ ಆಗ್ತಿದ್ರೆ, ನೀವು ಅಬ್ಸರ್ವ್ ಮಾಡ್ತಿದ್ರೆ, ಗಮನಿಸಿದ್ರೆ ಖಂಡಿತ ಅದರಿಂದ ಹೊರಗಡೆ ಹೋಗಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ನಾನು ಹೇಳ್ತಾ ಇಲ್ಲ ಇದನ್ನು. ನೀವು ತೊಗೊಳ್ಳೋದಾದರೆ ತೊಗೊಳ್ಬೋದು ನನ್ನ ಮಾತುಗಳನ್ನ, ಇಲ್ಲಾಂದರೆ ಬಿಟ್ಬಿಡ್ಬೋದು ಫ್ರೆಂಡ್ಸ್. ಇದು ಎಲ್ರಿಗೂ ಕೂಡ ಅನ್ವಯಿಸಿರೋಲ್ಲ. ಟ್ಯಾರೋ ಕಾರ್ಡ್ಸ್ ಅವರಿಗೆ ಯಾವ ವ್ಯಕ್ತಿಗಳು ಬೇಕು ಅವರನ್ನು ಅದೇ ಚೂಸ್ ಮಾಡುತ್ತೆ. ಎಲ್ರಿಗೂ ಇದು ಅನ್ವಯಿಸುತ್ತೆ ಅಂತ ಕೂಡ ನಾನು ಎಂದೂ ಹೇಳಿಲ್ಲ. ನಿಮಗೆ ಅನ್ವಯಿಸಿದರೆ ನೀವು ತೊಗೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇದು ಒಂದು ಜನರಲ್ ರೀಡಿಂಗ್ ಫ್ರೆಂಡ್ಸ್, ಪರ್ಸ್ನಲಿ ಯಾರ್ದೋ ರೀಡಿಂಗ್ ಅಲ್ಲ. ಅವ್ರ ನಕ್ಷತ್ರಗಳು ಬೇರೆ ಇರುತ್ತೆ, ಡಿಗ್ರೀಸ್ ಬೇರೆದಿರುತ್ತೆ. ಸೊ ಅದರಿಂದ ಪರ್ಸ್ನಲಿ ಯಾರೂ ತೊಗೊಳ್ಬೇಡಿ. ಇದು ಒಂದು ಜನರಲ್ ರೀಡಿಂಗು. ನಿಮಗೆ ಅನ್ವಯಿಸಿದರೆ, ನಿಮ್ಮ ಲೈಫಿಗೆ ಇದು ಸರಿ ಹೊಂದುತ್ತೆ ಅಂತ ಅನಿಸಿದರೆ, ಮ್ಯಾಚ್ ಆಗುತ್ತೆ ಅಂತ ಅನಿಸ್ತಿದ್ರೆ ಖಂಡಿತ ನೀವು ತೊಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ. ಸೊ ಫ್ರೆಂಡ್ಸ್, ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಲೇಟ್ ಆಯಿತು ರೀಡಿಂಗು. ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಇದ್ದಿರೋದ್ರಿಂದ
ಆದರೂ ಕೂಡ ನಾನು ಕಮೆಂಟ್ಸಲ್ಲಿ ನೀವು ತುಂಬ ಜನ ಕೇಳಿದ್ರಿ, ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ, ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರು ಕೂಡ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ತುಂಬ ಕಷ್ಟಪಟ್ಟು ಒಂದೊಂದು ರೀಡಿಂಗ್ನ ಮಾಡ್ತೀನಿ. ಥ್ಯಾಂಕ್ ಯು.